ಟ್ರಾಫಿಕ್ ಆಗ್ಬಿಟ್ಟಿದೆ ನಿರ್ಮಂಗ್ಲ ಹತ್ರ. ಮೇಲೇನು ಟ್ರಾಫಿಕ್ಕು, ಕೆಳಗಡೆನೂ ಟ್ರಾಫಿಕ್ಕು. ಸೊ ಇದ್ದೀವಿ ದಾವಣಗೆರೆ ರೀಚ್ ಆಗೋದಕ್ಕಿಂತ ಮುಂಚೆ ಬರೋ ಟೋಲ್ ಹತ್ರ ಇದ್ದೀವಿ. 20 ಕಿಲೋಮೀಟರ್ ಇದೆ ಇನ್ನು ಇಲ್ಲಿಂದ. ಚೆನ್ನಾಗಿದೆ ಅನ್ನಿಸ್ತು. ಆ್ಯಂಡ್ ಆಲ್ಸೋ ಇಟ್ ವಾಸ್ ವರ್ತ್ ದ ಪ್ರೈಸ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಶೂಟ್ ಮಾಡಿರೋ ವಿಡಿಯೋ, ಅಂದರೆ ಡೇ 2 ನೋಡ್ತಾ ಇರ್ಬೋದು. ಇಲ್ಲಿ ನಮ್ಮ ಕಾರ್ ಇದೆ. ಆ್ಯಂಡ್ ನಾವು ಉಳ್ಕೊಂಡಿದ್ದು ಲಾಡ್ಜ್ ಶಂಕರ್ ಕಂಫರ್ಟ್ಸ್ ಅಂತ. ಸೊ ಇಲ್ಲಿ ನಾವು ನಾನ್ AC ರೂಮ್ನ ಬುಕ್ ಮಾಡ್ಕೊಂಡಿದ್ದು. ನೆಕ್ಸ್ಟ್ ಪ್ರೋಗ್ರೆಸ್ ಏನಿದೆ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿದ್ರಿ ನಾನು ದಾವಣಗೆರೆವರೆಗೂ ಹೆಂಗೆ ಬಂದೆ ಅಂತ. ಸೊ ಇವತ್ತಿನ ವೀಡಿಯೋದಲ್ಲಿ ದಾವಣಗೆರೆಯಿಂದ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ. ಸೊ ಬನ್ನಿ. ಹಾಯ್, ಗುಡ್ ಮಾರ್ನಿಂಗ್. ಸೊ ಬ್ರಷ್ ಮಾಡ್ತಾ ಹೋಗ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಬ್ರಷ್ ತಗೊಳಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ನಿದ್ದೆನೇ ಬಂದಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ರಾತ್ರಿ ಎಲ್ಲ ಮಲಗಿಲ್ಲ. 4-5 ಅವರ್ ಅಷ್ಟೇ ನಿದ್ದೆ. ಮಿನಿಮಮ್ 7 ಅವರ್ ನಿದ್ದೆ ಬೇಕೇ ಬೇಕು. ಬಟ್ ನಿದ್ದೆ ಮಾಡಿಲ್ಲ. ಬ್ರಷ್ಷು ತಗೊಂಡ್ಬಿಟ್ಟು ವಾಪಸ್ ಸ್ನಾನ ಮಾಡಿ ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋಣ. ಸೊ ಬ್ರಷ್ ತಗೋಣ. ಆ್ಯಕ್ಚುಲಿ ದಾವಣಗೆರೆ ರೋಡ್ ಸಕ್ಕತ್ತಾಗಿದೆ. ಎಷ್ಟು ಡೆವಲಪ್ ಮಾಡಿದ್ದಾರೆ ಅಂದರೆ ನೋಡಿ, ರೋಡ್ ಉದ್ದಕ್ಕೂ ಸಕ್ಕತ್ ಡೆಕೋರೇಷನ್ ಮಾಡಿದ್ದಾರೆ. ಈ ರೋಡ್ ಉದ್ದಕ್ಕೂ ಲಾಡ್ಜಸ್ಸು, ಸಿಕ್ಕಾಪಟ್ಟೆ ಲಾಡ್ಜಸ್ಸು, ರೂಮ್ಸು. ನಾವು ನಿನ್ನೆ ರಾತ್ರಿ ಓಯೋದಲ್ಲಿ Airbnb ಯಾವುದೂ ಸಿಕ್ಕಿಲ್ಲ. ಆಮೇಲೆ ಇಲ್ಲೇ ಬಂದಾಗ ಇಲ್ಲೇ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇತ್ತು. ಸೊ ಹುಡುಕಿ ಯಾವ್ದು ಚೆನ್ನಾಗಿದೆ ತೊಗೊಂಡಿದ್ದೀವಿ. ಫ್ರೆಶ್ ಸಿಕ್ಕಿದೆ. ಇದೇನು ಅಪ್ಡೇಟ್ ಅಲ್ಲ, ಆದ್ರೂ ಏನೋ ಒಂದು ಮಾತಾಡಬೇಕಲ್ಲ ಅಂತಷ್ಟೇ. ಫ್ರೆಶ್ ಸಿಕ್ಕಿದೆ. ಸೊ ಆದಷ್ಟು ಬೇಗ ರೆಡಿಯಾಗಿ. ನಿದ್ದೆನೂ ಬರ್ತಾ ಇಲ್ಲ. ಇನ್ನೇನು ಮಾಡೋದು ರೂಮಲ್ಲಿ? ಅದ್ರ ಬದಲು ಡೆಸ್ಟಿನೇಷನ್ ಆದರೂ ರೀಚ್ ಆಗ್ಬೋದು. ಸೊ ಹಂಗಾಗಿ ಡೆಸ್ಟಿನೇಷನ್ ಕಂಟಿನ್ಯೂ ಮಾಡೋಣ. ಸೊ ನಮ್ಮ ರೂಮ್ ತೋರಿಸ್ತೀನಿ ನೋಡಿ. ಅದೇ ನಮ್ಮ ರೂಮು. ಫಸ್ಟ್ ವಿಂಡೋ ಕಾಣಿಸ್ತಾ ಇದೆಯಲ್ಲ, ಇದೇ ನಮ್ಮ ರೂಮು. ಫಸ್ಟ್ ಫ್ಲೋರಲ್ಲಿ. ಓಕೆ, ಸೊ ಹೊರಗಡೆ ಬಂದ್ವಿ ನೋಡಿ. ಅವೆಲ್ಲ ವಿಂಡೋ ಇಂದ ತೋರಿಸಿದ್ನಲ್ಲ, ಅದು ಇನ್ನೊಂದ್ಸರಿ ತೋರಿಸ್ತೀನಿ. ಯಾರ್ ಫಸ್ಟ್ ವಿಂಡೋ ಇಂದ ರೋಡ್. ಹಾಯ್ ಫ್ರೆಂಡ್ಸ್, ರೂಮ್ ಟೂರ್ ಒಂದು ಮಾಡಿಸ್ಬಿಡ್ತೀನಿ ನೋಡಿ. ನಾವು ರಾತ್ರಿ ಬಂದಾಗ ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. ಆ್ಯಂಡ್ ರೂಮ್ ಟೂರ್ ಎಲ್ಲ ಮಾಡೋಷ್ಟು ಟೈಮ್ ಇರಲಿಲ್ಲ. ಸೊ ರೂಮ್ ಒಂದು ತೋರಿಸ್ಬಿಡ್ತೀನಿ ನೋಡಿ. 3 ಜನ, ನಾನು ನಮ್ಮ ಅಪ್ಪ ನನ್ನ ತಮ್ಮ. ಸಫಿಷಿಯೆಂಟ್ ಆಗಿ 3 ಬೆಡ್ಸ್ ಸಖತ್ತಾಗಿತ್ತು. ಟಿವಿನೂ ಕೊಟ್ಟಿದ್ದಾರೆ, ಬಟ್ ನಾವೇನು ಟಿವಿ ಏನು ಯೂಸ್ ಮಾಡ್ತಾ ಇಲ್ಲ. ಸೊ ಒಮ್ಮೆ ಯಾವುದೋ ಒಂದು ಚಾನಲ್ ನಡೀತಾ ಇದೆ ಅಷ್ಟೇ. ನೀವು ಸೊ ಇವಾಗೆಲ್ಲ ಪ್ಯಾಕಿಂಗ್ ಮಾಡ್ತಾ ಇದೀವಿ. ಪ್ಯಾಕಿಂಗ್ ಮಾಡಿ ಹೊರಡೋದು. ಸೊ ಚೆಕ್ಔಟ್ ಮಾಡ್ತಾ ಇದೀವಿ. ರೂಮು ಲೇಟ್ ಆಯಿತು ಸ್ವಲ್ಪ. ಓಕೆ, ಸೊ ಆಲ್ ಸೆಟ್. ಇವಾಗ ರೂಮ್ನ ಚೆಕ್ಔಟ್ ಮಾಡ್ತಾ ಇದೀವಿ. ಓಕೆ, ಸಿ ಯು. ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ನಾನು. ಬನ್ನಿ ಹೋಗೋಣ. ಓಕೆ, ಲಿಫ್ಟ್ ಬಂತು. ಬನ್ನಿ ಹೋಗೋಣ.
ನೈಟು, ಬೆಳಗ್ಗೆ ಇವಾಗ 9 ಗಂಟೆ ಟೈಮು. ಸೊ ಬೇಗ ಎದ್ದು ರೆಡಿಯಾಗಿ ಹೊರಟಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಸ್ಟಾಪ್ ಗೋವಾ ಡೇ 2. ಕಂಟೆಂಟ್ ಏನೂ ಇಲ್ಲ ಪೋಸ್ಟ್ ಮಾಡೋದಕ್ಕೆ, ಅದಕ್ಕೆ ಫಾಸ್ಟಾಗಿ ಹೋಗ್ತಾ ಇದೆ. ಮೇ ಬಿ ಗೋವಾದಲ್ಲಿ ನೋಡೋಣ, ಮೇ ಬಿ ಸ್ವಲ್ಪ ವೀಡಿಯೋ ಲಾಂಗ್ ಮಾಡೋಕ್ಕೆ ಲೆಂತ್ ಮಾಡೋಕ್ಕಾಗುತ್ತಾ ಅಂತ. ಸದ್ಯಕ್ಕೆ ಅದೇ ಅಪ್ಡೇಟು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ವಿಲ್ ಲೀವ್ ಟು ಗೋವಾ. ಫ್ರೆಂಡ್ಸ್, ದಾವಣಗೆರೆ ರೋಡು ಏನು ಡೆವಲಪ್ ಮಾಡಿದ್ದಾರೆ. ದಾವಣಗೆರೆ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ. ಅಯ್ಯೋ ಎಳಿತವ್ರೆ. ಅಯ್ಯೋ ಲೈಟ್ ಹಾಕಿದ್ದೀನಿ, ಅವಾಗಿಂದನೂ ಹಾಕ್ಕೊಂಡೇ ಬರ್ತಾ ಇದ್ದೀನಿ. ದಾವಣಗೆರೆ ರೋಡ್ಸು, ಬಸ್ ಸ್ಟ್ಯಾಂಡು, ಹೊಸ ಬಸ್ ಸ್ಟ್ಯಾಂಡು, ಪ್ರೈವೇಟ್ ಬಸ್ ಸ್ಟ್ಯಾಂಡು ಎಲ್ಲನೂ ಅಷ್ಟೇ ಎಲ್ಲ ಡೆವಲಪ್ ಮಾಡಿದ್ದಾರೆ. ಅದು ರೋಡ್ಸ್ ಮಾತ್ರ ಬಿಡಿ ಚಿಂದಿ. ಹೈವೇಸು ಅಷ್ಟೇ, ಚಿತ್ರದುರ್ಗ ಹೈವೇ, ದಾವಣಗೆರೆ ಹೈವೇ ಸಕ್ಕತ್ತಾಗಿದೆ ಮಾತ್ರ. 100 ಮೀಟರ್ ರೈಟ್, ಇನ್ನೂ ರೈಟಾ? 150. ಬ್ರೇಕ್ಫಾಸ್ಟ್ ಟೈಮ್ ಅಗೇನ್. ಸಂಕಿ ಹೋಟ್ಲು. ಸದ್ಯಕ್ಕೊಂದು ಸ್ಟಾಪು. 160 ಕಿಲೋಮೀಟರ್ ಇದೆ ಗೋವಾ. ಎಲ್ಲಿದ್ದೀವಿ? ತಡಸ ಅಂತ ಯಾವುದೋ ಒಂದು ಪ್ಲೇಸಲ್ಲಿ ಇದ್ದೀವಿ. ತಡಸದ ಹತ್ರ ಇದ್ದೀವಿ. ಸೊ 160 ಕಿಲೋಮೀಟ್ರ್ ಇನ್ನೂ ಅಪ್ಡೇಟ್ ಕೊಡ್ತೀನಿ. ಬಟ್ ರೋಡ್ ಅಂತೂ ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿತ್ತು. ಸಿಕ್ಕಾಪಟ್ಟೆ ವರ್ಸ್ಟು. ಹೈವೇಲಿ ಹೋದರೆ 20 ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೋಡಲ್ಲಿ ಅಂದರೆ ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಬಂದ್ವಿ. ನೋಡಿದ್ರೆ ತುಂಬ ವರ್ಸ್ಟ್ ಆಗಿದೆ ರೋಡ್, ಸಿಕ್ಕಾಪಟ್ಟೆ ವರ್ಸ್ಟ್. ಸೀಟು ನೋಡ್ತಾರ ಅದು ಎಲ್ಲ ಫ್ಲಾಟ್ ಹಾಕ್ಬಿಟ್ಟಿದ್ದಾನೆ. ಸ್ಟಾರ್ಟ್ ಗ್ಲಾಸ್ ಹಾಕ್ಬಿಡ ಅಡಕೆಲ್ಲ ಉಣ್ಣಿ ಅದು ಐಸಿ ಹಾಕ್ಬಿಡೋಣ. ಕನೆಕ್ಟ್ ಆಗಬೇಕು. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಇವಾಗ ಮೇನ್ ರೋಡ್ ಸಿಕ್ಕಿದೆ. 20 ಕಿಲೋಮೀಟರ್ ವರ್ಸ್ಟ್ ರೋಡ್ ಆದ್ಮೇಲೆ ಇವಾಗ ಸಿಕ್ಕಿದೆ ಒಳ್ಳೆ ರೋಡು. ಐ ಹೋಪ್ ಈ ರೋಡಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ ಅಂತ. ಸ್ಟಾರ್ಟ್ 144 ಕಿಲೋಮೀಟರ್ ತೋರಿಸ್ತಾ ಇದೆ. 5 ಗಂಟೆ ಅರೈವಲ್ ಟೈಮ್. ಓಕೆ ಬನ್ನಿ ಹೊಡ. ಅದೇ ಟೈಮ್ ಆಯ್ತು. ಓಕೆ, ಸೊ ಹೋಟ್ಲಲ್ಲಿ ಊಟ ಆಗಿದೆ. ಮುಂದೆ ಇವಾಗ ಗೋವಾ ಕಡೆ ಹೊರಡಬೇಕು. ಎಷ್ಟು ಓಡಿಸಿದ್ರು ಗೋವಾ ಬರ್ತಾನೆ. ಓಕೆ, ಸ್ಟಾರ್ಟ್ ಮಾಡಿದೆ. ಫುಲ್ ಗಾಡೆ ಫುಲ್ ಪ್ರಾಪರ್ಟಿ. ಇವಾಗ ಓನ್ಲಿ ಫಾರೆಸ್ಟ್ ಇಂಡಿಯನ್ ಸೆಂಟ್ರಲ್ ಗವರ್ಮೆಂಟ್. ಇವಾಗ ಜಸ್ಟ್ ನಾವು ಹುಬ್ಬಳ್ಳಿ ಕಾರವಾರ ರೋಡಲ್ಲಿಂದ ಊಟ ಮಾಡಿಕೊಂಡು ಈ ರೋಡ್ ತೋರಿಸ್ತು ಮ್ಯಾಪು. ಆ್ಯಂಡ್ ನಾವಲ್ಲಿ ಸ್ವಲ್ಪ ಲೋಕಲ್ ಜನ ಹತ್ರ ಈ ರೋಡ್ ಏನೋ ಅಂತ ಕೇಳಿದ್ದಕ್ಕೆ ಅವ್ರು ಹೌದು, ಯಾಕಂದ್ರೆ ನೀವು ಇನ್ನೊಂದು ಮೇನ್ ಹೈವೇ ಇದೆಯಲ್ಲ ಆ ರೋಡ್ ತಗೊಂಡ್ರೆ 50 ಕಿಲೋಮೀಟರ್ ಜಾಸ್ತಿ ಆಗುತ್ತೆ.
ಒಂದೇ ನೋಡಿರೋದು. ಮೆತ್ತಗೆ ಹೋಗ್ಬೇಕಿಲ್ಲಿ. ಚೆನ್ನಾಗಿದೆ. ಓಕೆ, ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸಕ್ಕತ್ತಾಗಿದೆ, ವ್ಯೂ ಸಕ್ಕತ್ತಾಗಿದೆ. ಇವಾಗ ಅರೈವಲ್ ಟೈಮ್ 7 ಗಂಟೆ ತೋರಿಸ್ತಾ ಇದೆ. ಡೈರೆಕ್ಟಾಗಿ ನಾರ್ತ್ ಗೋವಾಗ ಹಾಕೊಂಡಿದ್ದೀವಿ ಮ್ಯಾಪ್ನ. ಓವರ್ಟೇಕ್ ಮಾಡೋದಕ್ಕೂ ಭಯ ಆಗುತ್ತೆ, ಯಾಕಂದ್ರೆ ಗೊತ್ತಿಲ್ಲ ಆ ಕಡೆಯಿಂದ ಏನು ಬರ್ತಾ ಇದೆ ಅಂತ. ಹಾಗಾಗಿ ಹುಷಾರಾಗಿ ಮಾಡಬೇಕು. ರೋಡ್ ಹಂಗೆ ಚೆನ್ನಾಗಿದ್ರೆ ಸಾಕು. ರೋಡ್ ಹಂಗೆ ಚೆನ್ನಾಗಿದ್ರೆ ಸಾಕು. ಎಷ್ಟು ಜನ ಅನ್ನೋದು ಇವತ್ತು ನೋಡಿ ಗೈಸ್, ಹೂವು ಗಣೇಶಕ್ಕೆ ಹೂವು ಇಲ್ಲೇ ಇಡಕ್ಕೆ ಇದು ನಮ್ಗೆಲ್ಲೂ ಪೂಜೆ ಮಾಡಕ್ಕಲ್ಲ, ಸುಮ್ಮನೆ ಹಂಗೆ ಇಟ್ಟಿದ್ದೀವಿ. ಸೊ ಫ್ರೆಂಡ್ಸ್, ಗಾಡಿ ಓಡಿಸಿ ದಾಂಡೇಲಿ ಹತ್ತತ್ರ ಬಂದಿದ್ದೀವಿ. ದಾಂಡೇಲಿ ನೀವು ನೋಡ್ಬೋದು 22 ಕಿಲೋಮೀಟರ್ಸು ಇಲ್ಲಿಂದ. ಕಾರವಾರ 125. ಆ್ಯಂಡ್ ನಮ್ಮ ಡೆಸ್ಟಿನೇಷನ್ ಗೋವಾ ಕ್ಯಾಲಂಗುಡ್ ಬೀಚ್ ಅವ್ರ ಬಾಗಾ ಬೀಚು 154 ಕಿಲೋಮೀಟರ್ ಇದೆ. ಸೊ ಆಲ್ಮೋಸ್ಟ್ ಹತ್ತತ್ರ ಬಂದಿದ್ದೀವಿ. ಇನ್ನೊಂದು ಅರೈವಲ್ ಟೈಮು ಸಂಜೆ 7:15 ತೋರಿಸ್ತಾ ಇದೆ. ಸೊ ಅಲ್ಲಿ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಅಥವಾ ಅದ್ರ ಮಧ್ಯೆ ಏನಾದರೂ ಸಿಕ್ಕಿದ್ರೆ ಅಪ್ಡೇಟ್ ಕೊಡ್ತೀನಿ. ಓಕೆ, ಸೊ ಬನ್ನಿ ಹೋಗೋಣ. ಓಕೆ, ಅದೇ ಆಗ್ತಾ ಇಲ್ವಾ? ಅದಕ್ಕದೇ ಆಫ್ ಆಗ್ತೈತಾ? ನೋಡಿ ವಾಲ್ಯೂಮ್ ಬಟನ್. ಕ್ಯಾಸಲ್ ರೋಕ್ ಅಂದ್ರೆ ಹೋಗ್ತೇನೆ ಏನು ಕ್ಯಾಸಲ್ ರಾಕು. മൈതാനം നോക്കി സൂപ്പറായിട്ട് ಫ್ರೆಂಡ್ಸ್ 5 ಗಂಟೆ ಆಗಿದೆ ಆ್ಯಂಡ್ ಇದೊಂದು ಬ್ಯೂಟಿಫುಲ್ ಪ್ಲೇಸ್ ಹತ್ರ ಬಂದು ನಿಂತಿದ್ದೀವಿ. ಗೊತ್ತಿಲ್ಲ ಎಲ್ಲಿ ಅಂತ. ಒಂದವೇ ಎಲ್ಲ ಕಡೆ ಗ್ರೀನ್ರಿ. ಇಲ್ಲೇ ಪಕ್ಕದಲ್ಲಿ ಆ್ಯಕ್ಚುಲಿ ಕ್ಯಾಸಲ್ ರಾಕ್ ಅನ್ನೋ ಒಂದು ಹೋಮ್ ಸ್ಟೇ ಇದೆ. ಸೊ ಅದ್ರ ಪಕ್ಕದಲ್ಲಿ ಬರುತ್ತಿದ್ದು. ಸಖತ್ತಾಗಿದೆ ಜಾಗ ಮಾತ್ರ. ನೋಡಿ ಸಖತ್ತಾಗಿದೆ ಜಾಗ.
ನೋಡಿ, ಓನ್ಲಿ ಗ್ರೀನ್ರಿ. ಸಖತ್ ಬ್ಯೂಟಿಫುಲ್ ಪ್ಲೇಸು. ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗೊತ್ತಿಲ್ಲ, ಬಟ್ ಅದ್ರ ರಿಯಲ್ ಆಗಂತೂ ಸಕ್ಕತ್ತಾಗಿ ಕಾಣಿಸ್ತಿದೆ. ಫೋಟೋ ಓಕೆ. ಸೊ ನೋಡ್ತಾ ಇರ್ಬೋದು ಗ್ರೀನ್ರಿ ಎಲ್ಲ ಕಡೆ. ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಎಲ್ಲಿ ಅಂತ ಮಾತ್ರ ಗೊತ್ತಿಲ್ಲ. ನಾನು ಅವಾಗಲೇ ಹೇಳ್ದಂಗೆ ಇಲ್ಲೇ ಕ್ಯಾಸಲ್ ರೋಕ್ ಹೋಮ್ ಸ್ಟೇ ಇದೆ. ಸೊ ಹೋಮ್ ಸ್ಟೇ ಪಕ್ಕದಲ್ಲಿ ಜಾಗ ಅಂತೂ ಸಕ್ಕತ್ತಾಗಿದೆ ನೋಡಿ. ನಾವು ಕಾರ್ ಹಾಕಿದ್ವಿ ಅಂತ ಇನ್ನೊಬ್ರು ಯಾರೋ ಬಂದು ಗಾಡಿ ಹಾಕಿದ್ರು ಇಲ್ಲಿ, ಗೊತ್ತಿಲ್ಲ. ಬಟ್ ಅದರ ಜಾಗ ಮಾತ್ರ ನೆಕ್ಸ್ಟ್ ಲೆವೆಲ್. ಅದು ನೆಕ್ಸ್ಟ್ ಲೆವೆಲ್. ಅದ್ರ ಫೋಟೋ ಹಿಡ್ಕಾನೆ ತುಂಬಾ ಲಾಂಗ್ ಕಾಣಿಲ್ಲ. ಬಟ್ ಆದ್ರೂ അവിടുന്ന് കാണുമ്പോൾ ആർച്ചുമായിരുന്നു. ಸೊ ಫೈನಲಿ ಗೋವಾ ಬಂದು ರೀಚ್ ಆಗಿದ್ದೀವಿ. ಆಚೆ ಇಲ್ಲಿ ಬೇಕಾದ್ರೆ ನಾವು ಸೋಪ್ ಗೀಪ್ ಅಲ್ಲಿ ತಗೋಬಹುದು ನಡೀಲಿ. ಅದು ಬಿಲ್ಲೆ ಬೇಡಿಕೆ ರೂಮ್ ಅವರೋಡು ವರ್ತಾನ ಬರಬೇಕು. ಹಲೋ ಗೈಸ್, ಸೊ ಗೋವಾಗೆ ಬಂದಿದ್ದೀವಿ. ರೂಮ್ ಹತ್ರ ಲ್ಯಾಂಡ್ ಆಗಿದ್ದೀವಿ. ಇದೆ SK ಗೆಸ್ಟ್ ಹೌಸ್. ಸೊ ಇವಾಗ ಬೀಚ್ ಕಡೆ ಹೊರಟಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ.